ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಪಿಕೊಂಡಿರುವ ಕಾಂಗ್ರೆಸ್ನಲ್ಲಿ ಈಗ ತಳಮಳ ಶುರುವಾಗಿದೆ. ಗಮನಿಸ್ತಾ ಇದ್ದೀವಿ, ಬೈ ಎಲೆಕ್ಷನ್ ಚುನಾವಣೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಹೈಡ್ರಾಮಗಳೇ ಆಗುತ್ತೆ. ಚುನಾವಣೆಯ ನಂತರ ಏನೆಲ್ಲ ಹೈಡ್ರಾಮಗಳಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ನೋಡಿ, ಮೊನ್ನೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗತ್ತೆ. ಇಬ್ಬರು ಮುಸ್ಲಿಂ ಮುಖಂಡರನ್ನ ರಾಜೀನಾಮೆಗೆ ಆಗ್ರಹಿಸಲಾಗತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಡುತ್ತೆ. ಅದರಲ್ಲಿ ಒಬ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಇನ್ನೊಬ್ರು ರಾಜೀನಾಮೆಯ ರೇಸಲ್ಲೇ ಇದ್ದಾರೆ, ಸಿಎಂ ರಾಜಕೀಯ ಕಾರ್ಯದರ್ಶಿ. ಈಗ ಇರುವಂತಹ ವಿಚಾರ, ಇನ್ನೂ ರಿಸಲ್ಟೇ ಬಂದಿಲ್ಲ ಬೈ ಎಲೆಕ್ಷನ್ದು, ಆಲ್ರೆಡಿ ಕಾಂಗ್ರೆಸ್ ಸೋಲೊಪ್ಕೊಳ್ತಾ. ಯಾಕೆ ಈ ರೀತಿಯ ನಿರ್ಧಾರ? ನೋಡಿ, ಬಿಜೆಪಿ ನಾಯಕರುಗಳು ಈಗ ಕಾಂಗ್ರೆಸ್ನ ಈ ನಿರ್ಧಾರದ ವಿರುದ್ಧ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ತಳಮಳ, ಇದೆಲ್ಲವನ್ನ ನೋಡಿ ಎಲ್ಲೋ ಒಂದು ಕಡೆ ಹಾಸ್ಯಾಸ್ಪದವಾಗಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ಎರಡೂ ಕ್ಷೇತ್ರಕ್ಕೂ ಆಗಿರುವಂತಹ ಬೈ ಎಲೆಕ್ಷನ್ ಅಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಕಮಲ ಅರಳುವ ನಿರೀಕ್ಷೆ ಇದೆ. ಯಾಕಂದ್ರೆ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂತಹ ಕ್ಷೇತ್ರ. ಈ ಕಡೆ HY ಮೇಟಿ, ಈ ಕಡೆ ಶಾಮನೂರು ಶಿವಶಂಕರಪ್ಪ ಅವರು ಇಬ್ಬರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ಅಲ್ಲಿ ಏನೆಲ್ಲ ಹೈಡ್ರಾಮಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ, ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಎರಡೂ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳಾಗತ್ತೆ. ಅದರಲ್ಲೂ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಯಾವ ರೀತಿ ಗೊಂದಲ ಸೃಷ್ಟಿಯಾಯಿತು? ಅಲ್ಲಿ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ. ಕೊನೆಗೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ. ಎಷ್ಟೇ ಆಗ್ರಹಿಸಿದ್ರು ಕೂಡ DCM DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ, ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲರೂ ಡಿಸೈಡ್ ಮಾಡಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಸೊ ಮೊದಲಿಗೆ ಸೋತಿದ್ದು ಕಾಂಗ್ರೆಸ್ಸು ಅಲ್ಲಿಂದ. ಟಿಕೆಟ್ ವಿಚಾರಕ್ಕೇನೆ, ಟಿಕೆಟ್ ಕೊಟ್ಟಂತಹ ಅಭ್ಯರ್ಥಿಯ ವಿಚಾರದಲ್ಲೇನೆ ಮೊದಲಿಗೆ ಕಾಂಗ್ರೆಸ್ಸು ಸೋಲುತ್ತೆ. ಎರಡನೇದು, ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರಲಿಲ್ಲ, ಮುನಿಸ್ಕೊಳ್ತಾರೆ. ಅದಾದ್ಮೇಲೆ ಸಾದಿಕ್ ಪೈಲ್ವಾನ್ ಅವರು ಕಣಕ್ಕಿಳಿಯೋದು, ಅದರಿಂದ ಕಣದಿಂದ ಹಿಂದೆ ಸರಿಯೋದು. ಅದರ ಜೊತೆಗೆ 11 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಿದ್ದು ಬಂಡಾಯವಾಗಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗ್ತಾ ಬರುತ್ತೆ. ಅದೆಲ್ಲದರ ನಡುವೆ ಮುಸ್ಲಿಂ ಮತದಾರರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ನಮ್ಮ ಓಟು ಹಾಕಲ್ಲ, ನಮ್ಮ ಮತ ಕಾಂಗ್ರೆಸ್ಗಿಲ್ಲ, ನಾವು ಬಿಜೆಪಿಗೋ ಅಥವಾ ಪಕ್ಷೇತರರಿಗೋ ಹಾಕ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳೇ ಹೇಳಿರುವಂತಹ ವಿಚಾರ. ಇದು ಬಹಿರಂಗವಾಗಿ ಮಾತನಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಹೊಡೆತ ಬೀಳುತ್ತೆ. ಇಲ್ಲಿ ಯಾವ ಒಬ್ಬ ಮುಸ್ಲಿಂ ಮುಖಂಡನನ್ನು ಕೂಡ ಕಾಂಗ್ರೆಸ್ಸು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಲ್ಲ. ಜಮೀರ್ ಅವರೊಬ್ರು ಬಂದುಬಿಟ್ರೆ ಆಗತ್ತೆ ಅಂತ. ಬಟ್ ಜಮೀರ್ ಅವರು ಸಿದ್ದರಾಮಯ್ಯ ಅವರ ಮೇಲಿನ ಪ್ರೀತಿನೋ, ಅವರ ವಿಶ್ವಾಸದಿಂದನೋ, ಅವ್ರ ಮೇಲಿಟ್ಟಿರೋ ಅಭಿಮಾನದಿಂದನೋ ಅವ್ರು ಹೇಳಿದ್ರು ಅಂತ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದು ಒಂದು ಹಗ್ ಮಾಡಿ ಸಮರ್ಥ್ಗೆ ಒಂದು ವೋಟ್ ಹಾಕಿ ಅಂತ ಹೇಳಿ ರೊಟ್ಟಿ ಊಟ ಮಾಡ್ಕೊಂಡು ಹೋದ್ರೆ ಹೊರತು ಸಮರ್ಥ್ ಅವರ ಪರ ಭರ್ಜರಿ ಕ್ಯಾಂಪೇನು, ರೋಡ್ ಶೋ, ಮತ್ತೊಂದು ಮಗದೊಂದು ಯಾವುದನ್ನೂ ಕೂಡ ಮಾಡಲಿಲ್ಲ. ಯಾರು? ಜಮೀರ್ ಅವರು. ಕೈ ಕೊಟ್ಟ ಜಮೀರ್ ಗೆದ್ದ ಬಿಜೆಪಿ ಅನ್ನೋ ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆಯಿತು. ಇದೆಲ್ಲ ಆದ ಮೇಲೆ ಚುನಾವಣೆ ಮುಗಿದ ನಂತರ ಅಲ್ಲಿ ಒಂದಷ್ಟು ಮಾತುಕತೆಗಳು ಶುರುವಾಗುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಮತದಾರರಿಗೆ ಗೊತ್ತಿರುತ್ತೆ ಯಾರಿಗೆ ಓಟು, ಮತ್ತು ಅಲ್ಲಿರುವಂತಹ ಒಂದಷ್ಟು ಬಿಜೆಪಿ ಕಾರ್ಯಕರ್ತರಿರಬಹುದು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ವಾರ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ಯಾವ್ಯಾವ ಪಕ್ಷಕ್ಕೆ ಬಂದಿದೆ, ಯಾವ ಪಕ್ಷದ ಅಭ್ಯರ್ಥಿಗೆ ಎಷ್ಟೆಷ್ಟು ವೋಟ್ ಹೋಗಿದೆ ಅಂತ ಹೇಳಿ. ಸೊ ಇದೆಲ್ಲವನ್ನ ಅಳೆದು ತೂಗಿ ಕಾಂಗ್ರೆಸ್ ಏನ್ ಮಾಡುತ್ತೆ, ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ ನಿರ್ಮಾಣ ಆಗಿರೋದು. ಅಲ್ಲಿಗೆ ಅರ್ಥ ರಿಸಲ್ಟ್ಗೂ ಮುನ್ನವೇ ಕಾಂಗ್ರೆಸ್ಸು ಸೋಲೊಪ್ಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಕಾಂಗ್ರೆಸ್ನ ನಾಯಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳು, ಇದೆಲ್ಲವನ್ನ ಗಮನಿಸಿದರೆ
ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಗೆದ್ದ ಬಿಜೆಪಿ ಸೋತ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ. ಬಿಜೆಪಿ ನಾಯಕರುಗಳೇ ಸ್ವತಃ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಒಡೆದ ಮನೆಯಂತಾಗಿದೆ. ಸೊ ಇದೆಲ್ಲವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಯಾವ ರೀತಿ ಸಮಾಧಾನ ಮಾಡುತ್ತೆ, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಬರ್ತಾ ಇರುವಂತಹ ರಿಸಲ್ಟೇ ನಿಜ ಆಗುತ್ತಾ, ಎಲ್ಲದಕ್ಕೂ ಕೂಡ ಚುನಾವಣೆ ಮುಗಿದಿದೆ, ರಿಸಲ್ಟ್ ಬಂದ ನಂತರವೇ ಉತ್ತರ ಸಿಗಬೇಕಾಗತ್ತೆ. ಏನಾಗುತ್ತೆ ಕಾದು ನೋಡೋಣ.